ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಶ್ವ ಅಶಾಂತಿಯ ಆಗರ. ಜನರು ಕಷ್ಟಪಟ್ಟು ದುಡಿದರೂ ಅವರ ಹತ್ರ ದುಡಿಮೆಯ ಕಾಸು ದಕ್ಕುತ್ತಿಲ್ಲ. ಅವರ ಜನಜೀವನ ಸುಧಾರಿಸಿದ್ದರೂ ಅವರ ಮನಸ್ಸಿನಲ್ಲಿ ಶಾಂತಿಯ ನೆಲೆ ಇಲ್ಲ. ಇದಕ್ಕೆ ಏನು ಕಾರಣ? ಮುದ್ರೆಯ ಅನುಷ್ಠಾನ ಮಾನವ ಸಮಾಜಕ್ಕೆ ಪ್ರಮಾದವಾಯಿತೆ. ಇಂದಿನ ದಿನ ಕುಟುಂಬದ ದೈನಂದಿನ ಖರ್ಚಿನಿಂದ ಹಿಡಿದು ಮದುವೆ ಮಾಡುವ ತನಕ ಎಲ್ಲದಕ್ಕೂ ಬೇಕಾಗಿರುವುದು ಒಂದೇ: ಹಣ, ಕಾಸು. ರೊಕ್ಕ ಇದ್ದರೆ ಬಾಳು ಬಂಗಾರ, ಇಲ್ಲವಾದಲ್ಲಿ ಆ ಮನುಷ್ಯ ಸೋಲಿನ ಸರದಾರ. ಜಗತ್ತಿನಲ್ಲಿ ಕೋಟ್ಯಾನುಕೋಟಿ ಜನರು ಪರದಾಡುವುದು ಒಂದಕ್ಕೆ ಮಾತ್ರ: ಹೇಗೆ ಕಾಸು ಮಾಡುವುದು, ಹೇಗೆ ಈ ಸುಳ್ಳು ಸಂತೆಯಿಂದ ಹೊರಬೀಳುವುದು, ಹೀಗೆ ದುಃಖದಿಂದ ಹೊರಬರುವುದು ಅಂತ. ಇಷ್ಟೊಂದು ಜನರ ಹತ್ರ ಕಾಸನ್ನು ಬಿಟ್ಟರೆ ಬೇರೆ ಪರ್ಯಾಯವೇ ಇಲ್ಲ. ಹಳೆ ಸಮಯದಲ್ಲಿ ಎಲ್ಲಾ ಸಾಮಗ್ರಿಗಳ ಬದಲು ನೀಡಲಾಗುತ್ತಿತ್ತು. ಇದರಿಂದ ಹಳೆಯ ಸರ್ಕಾರಗಳಿಗೆ ಕರ ನಿರ್ವಹಣೆಯಲ್ಲಿ ಕಷ್ಟವಾಗುತ್ತಿತ್ತು. ಯಾವ ಸಾಮಗ್ರಿಗಳಿಗೆ ಎಷ್ಟು ಕರ ಎಂದು ನಿರ್ಧರಿಸುವಲ್ಲಿ ಕಷ್ಟವಾಗುತ್ತಿತ್ತು. ಸರ್ಕಾರಗಳ ಕೆಲಸ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಮುದ್ರೆಯನ್ನು ಅನುಷ್ಠಾನಕ್ಕೆ ತರಲಾಯಿತು. ಹೀಗೆ ಸರ್ಕಾರಗಳು ಹಾಗೂ ರಾಜ ಸಮುದಾಯಗಳು ತಮ್ಮ ಕೆಲಸ ಸುಲಭಗೊಳಿಸಿತು. ಕ್ರಮೇಣವಾಗಿ ಈ ಮುದ್ರೆ ದೈನಂದಿನ ಯೋಜನೆಗಳು ಹಾಗೂ ಜೀವನ ಶೈಲಿಯಲ್ಲಿ ಅಭ್ಯಾಸಕ್ಕೆ ಬಂತು. ಮೊದಲು ಜನರಲ್ಲಿ ಮುದ್ರೆಯ ವಿವಿಧ ವಿಕಲ್ಪಗಳಿದ್ದವು ಹಾಗೂ ಜನರಿಗೆ ಕಾಸಿನ ಸಲುವಾಗಿ ಚಿಂತೆ ಮಾಡಬೇಕಾಗಿರಲಿಲ್ಲ. ಆದರೆ ಅದೇ ಮುದ್ರೆಯು ಅನುಷ್ಠಾನದ ನಂತರ ಕ್ರಮೇಣವಾಗಿ ಇಡೀ ಜಗತ್ತಿನ ಜನರು ಬರೀ ಹಣದಗೋಸ್ಕರ ಕೆಲಸ ಮಾಡತೊಡಗಿದರು. ಅರ್ಥಶಾಸ್ತ್ರದಲ್ಲಿ ಡಿಮ್ಯಾಂಡ್ ಅಂಡ್ ಸಪ್ಲೈ, ಬೇಡಿಕೆ ಮತ್ತು ಆಪೂರ್ತಿಯ ಒಂದು ತಥ್ಯವಿದೆ. ಯಾವುದೇ ವಸ್ತುವಿನ ಬೇಡಿಕೆ ಕಡಿಮೆ ಆದಲ್ಲಿ ಅದರ ಮಾರಾಟ ಬೆಲೆ ಕಡಿಮೆಯಾಗುತ್ತದೆ. ಹಾಗೆ ಬೇಡಿಕೆ ಜಾಸ್ತಿಯಾಗಿ ಆಪೂರ್ತಿಯು ಜಾಸ್ತಿಯಾಗದಿದ್ದರೆ ಅದರ ಮಾರಾಟ ಬೆಲೆ ಜಾಸ್ತಿ ಆಗುತ್ತದೆ. ಹಣದ ವಿಚಾರದಲ್ಲಿಯೂ ಆಗಿದ್ದು ಇದೆ. ಸರ್ಕಾರಗಳು ತಮ್ಮ ಮುದ್ರೆಯ ಅಂತಾರಾಷ್ಟ್ರೀಯ ದರ ಹೆಚ್ಚಾಗಬಾರದೆಂದು ಅದರ ಮುದ್ರಣವನ್ನು ಆದಷ್ಟು ಕಡಿಮೆ ಮಾಡುತ್ತಾರೆ. ಇದು ಮುದ್ರೆಯ ಆಪೂರ್ತಿ ಕಡಿಮೆ ಆಗುವ ಸೂಚಕ. ಇನ್ನೊಂದು ಕಡೆ ಜನರು ದಿನ ಹಗಲು ರಾತ್ರಿ ಹಣ ಗಳಿಸುವ ಬಗ್ಗೆ ವಿಚಾರ ಮಾಡುತ್ತಾರೆ. ಹೀಗಾಗಿ ಕಾಸಿನ ಡಿಮ್ಯಾಂಡ್ ಹೆಚ್ಚಾಗಿ ಅದರ ಆಪೂರ್ತಿ ಕಮ್ಮಿಯಾಗುತ್ತದೆ. ಇದರ ಪರಿಣಾಮದಿಂದ ಹಣ ಜನರ ಹತ್ರ ಕ್ರಮೇಣವಾಗಿ ಕಡಿಮೆಯಾಗುತ್ತದೆ. ಈ ಕಾಸಿನ ಬಗ್ಗೆ ಯೋಚಿಸುತ್ತಾ ಜನಸಾಮಾನ್ಯರು ಅವರಿಗೆ ತಿಳಿಯದೆ ಚಿಂತೆಗೆ ಒಳಗಾಗಿ ನಾನಾ ರೋಗಗಳಿಗೆ ತುತ್ತಾಗುತ್ತಾರೆ. ಹೀಗೆ ಯಾವ ಜನ ಮುದ್ರೆಯ ಅನುಷ್ಠಾನದ ಮುನ್ನ ಸಂತೋಷವಾಗಿ ಜೀವನ ನಡೆಸುತ್ತಿದ್ದರೋ ಅವರು ಹೀಗೆ ನಾನಾ ಕಷ್ಟ ಕಾರ್ಪಣ್ಯಗಳಿಗೆ ಒಳಗಾಗಿ ನರಳುತ್ತಿದ್ದಾರೆ. ಈ ಜನರ ನೋವನ್ನು ಕಡಿಮೆ ಮಾಡಲು ಸರ್ಕಾರ ಪರ್ಯಾಯ ಮಾರ್ಗಗಳ ಬಗ್ಗೆ ವಿಚಾರ ಮಾಡಬೇಕಾಗಿದೆ. ಈ ಪರಿಸ್ಥಿತಿಯಲ್ಲಿ ಹಳೆಯ ಅದಲು ಬದಲಿ ವ್ಯವಸ್ಥೆಯನ್ನು ಅನುಷ್ಠಾನಗೊಳಿಸುವುದು ತುಂಬಾ ಕಷ್ಟ. ಹಾಗಾಗಿ ಕನಿಷ್ಠ ಪಕ್ಷ ಸರ್ಕಾರ ಕೆಲವೊಂದು ಹೊಸ ಮುದ್ರೆ ವ್ಯವಸ್ಥೆಗಳನ್ನು ಜಾರಿಗೊಳಿಸಲು ಪರಿಶೀಲನೆ ನಡೆಸಬೇಕು. ಜನರ ಕಷ್ಟಗಳನ್ನು ಹೇಗೆ ಕಡಿಮೆ ಮಾಡಬಹುದು ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ನಲ್ಲಿ ಮುದ್ರಿಸಿ ಹಾಗೂ ಈ ಕಿರುಚಿತ್ರಕ್ಕೆ ತಮ್ಮ ಮೆಚ್ಚುಗೆ ವ್ಯಕ್ತಪಡಿಸಿ ಮತ್ತು ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ.